ಅವ್ರ ಮದುವೆ 2018 ಆಗಿತ್ತು. ಹೌದಿಲ್ಲ, 2018 ಆಗೈತ್ರಿ ಸರ್. ಚಂದಾಗನೇ ಇದ್ರು ಸರ್. ಅವರು ಎಲ್ಲ ಕೆಲಸ ಮಾಡ್ತಿದ್ರು, ಕೆಲಸಕ್ಕೂ ಹಾಕಿದ್ರು, ಮನೆಯಾಗೂ ಮಾಡ್ತಿದ್ರು. ಅತ್ತಿ ಸೊಸಿ ಜಗಳ ಬಂದರು ಹೊಳ್ಳಿ ನನ್ನ ಮನೆಗೆ ಕರ್ಕೊಂಬರ್ತಿದ್ದೆ, ಹೊಳ್ಳಿ ಕಳಿಸ್ತಿದ್ದೆ ಹಿರಿಯರು ಕೂಡಿಸಿ. ಈ ಸಲ ನನ್ನ ಮಗಳು ಈ ಥರ ಮಾಡ್ರಿ ಸರ್. ನಾ ಮನ್ಯಾಗ ಯಾರೂ ಇದ್ದಿಲ್ಲ, ನನ್ನ ಗಂಡ ಮಂಗಳೂರಾಗ. ನಾವು ಎಲ್ಲ ಮುಗ್ಡಕ್ಕೆ ಹೋಗಿದ್ವಿ ಸರ್. ನನ್ನ ಮಗಳು ಅಷ್ಟ ಮನ್ಯಾಗ ಅದಾಡ್ರಿ, ಸಣ್ಣ ಮಗಳು ಇಲ್ಲಿ ಅಂಥದ್ದು ಮಾಡ್ಕೊಂಡು ಮಾಡಿ ಹೋಗ್ಯಾಡ್ರಿ ನನ್ನ ಮಗಳು. ಇದ್ದಿಲ್ರಿ ಸರ್ ನಾವಿಲ್ಲಿ. ನಾ ಇದ್ರೆ ಹಿಂಗತೆ ಮಾಡಕ್ಕೆ ಬರ್ತಿದ್ದೀರಿ ಸರ್. ನನ್ನ ಮೊಮ್ಮಕ್ಕಳು ನನ್ನ ಮನೆಗೆ ಕರ್ಕೊಂಬರ್ತಿದ್ನಿ. ನಾನು ಮನೆಯಾಗ ಯಾರು ಇಲ್ಲಾರ್ದಾಗ ಮಾಡ್ಯಾಡ್ರಿ. ನಾ ಎಲ್ಲ ಗುಡ್ಕ್ಕೆ ಹೋಗೋ ಶನಿವಾರ ದಿನ ಮಧ್ಯಾಹ್ನ ಕೆಲ್ಸಕ್ಕೆ ಹೋಗ್ತಿದ್ದಳು ಸರ್. ಆಕೆ ಕೆಲ್ಸಕ್ಕೆ ಹೋಗಾಕತ್ತಿದ್ಲು. ಆಕಿ ಮತ್ತು ಅವ್ರ ಮನೆ ಪಕ್ಕದಾಕಿ ಒಬ್ಬಾಕಿ ಕೆಲ್ಸಕ್ಕೆ ಹೋಗಾಕತ್ತಿದ್ಲೆ. ಕೆಲ್ಸಕ್ಕೆ ಹೋಗಿರಿ ಯವ್ವ ಅಂತಂದೆ. ಹ್ಞೂ ಮಮ್ಮಿ ಅಂತಂದ್ಲು. ಎಲ್ಲ ಮುಡುಕ್ ನೀನು ಹೊಂಟೆ ಮಮ್ಮಿ ಅಂತಂದ್ಲು. ಹೌದು ಅಯ್ಯೋ ನಾನು ಹೋಗ್ತೀನಿ ಅಂದೆ. ಹುಷಾರು ಬರ್ರಿ ಮಮ್ಮಿ ಅಂತಂದ್ಲು. ಮೊಮ್ಮಗಳು ದೇವಸ್ಥಾನದಾಗ ಅಲ್ಲಿ ಪಡಿದೇಮನ ಗುಡಿ ಅಂತ ಐತ್ರಲ್ಲ ಅಲ್ಲಿ ದಾರ್ಯಾಗ ರಸ್ತೆದಾಗ, ಅಲ್ಲಿ ಆಟ ಆಡಕತ್ತಿದ್ಲು. ಆಟ ಆಡಕತ್ರ ಅಂದ್ರೆ ನಾ ಬಗ್ಸನ್ ಮಾಡ್ಕೋತ ನನ್ನ ಮೊಮ್ಮಗಳು ನನ್ನ ತಮ್ಮನ ಹಂಗಾರ ಹಚ್ಚಿಳು. ರೊಕ್ಕ ಕೊಡೋಕೆ ಹೋದಿನಿ ಸರ್. ರೊಕ್ಕ ಕೊಡೋಕೆ ಹೋದ್ರೆ ಬ್ಯಾಡಮ್ಮ ಅಮ್ಮ ಬಡಿತಾಳ ಅಂತಿದ ಒಂದು ಮಾತಂದೋಡ್ರಿ ನನ್ನ ಮೊಮ್ಮಗಳು. ವಾಳ್ ನನ್ನ ಮೊಮ್ಮಗಳು ಮರಿ ಇವತ್ತಿಗವರೆಗೂ ನೋಡಿಲ್ಲ. ನಿನಗೆ ಗುಡ್ದಾಗ ಸುದ್ದಿ ಬಂದೈತಿಯಪ್ಪ ನನಗೆ. ನನ್ನ ಮೊಮ್ಮಕ್ಕಳು ಸಿಗುತ್ತಾರೇನೋ. ನನಗೆ 4 ಮಂದಿ ಹೆಣ್ಣು ಮಕ್ಕಳು, ಒಬ್ಬ ಗಂಡು ಮಗ. ತಾಯೋ ಗುಡ್ರಿ, ನಾನು ಚೊಚ್ಚಲ ಮಗಳಿಗೆ ಊರಿಗೆ ದಾರಿ ಎರ್ದೀನಪ್ಪೋ. ಸ್ವಾದ್ರತಿ ಮೊಮ್ಮಕ್ಕಗೂ ಕೊಟ್ಟೀನಪ್ಪೋ. ಇದನ್ನ ಭಾಗ್ಯ ಉಣ್ಣಾಕತ್ತೀನಪ್ಪೋ ನಾನು ಮಗಳು. ನಮ್ಮ ಎರಡು ಸ್ವಾದ್ರತಿ ಮೊಮ್ಮಗ್ರಿ ಅವು ಕೊಟ್ಟದ್ದು. ಮನೆ ಅಂತ ಹೌದಿಲ್ರಿ, ನಡಿ ಆಗೋದಿಲ್ಲ ಬ್ಯಾಡ ಅಂದಿವ್ರಿ ನಾವು. ಆಕಿ ದೊಡ್ಡಪ್ಪನ ಮಗಳು, ನಾ ಕಾಕನ ಮಗಳು. ಅಣ್ಣ ತಂಗಿ ಅಕ್ಕಾರ ಬ್ಯಾಡ ಅಂದ್ರೆ ನಾ ಅತ್ತಿ ಮಾತು ನಡಿ ಹಿಡ್ದು ತೊಗೊಂತೀನಿ ಅಂದು ತೊಗೊಂಡ್ರಿ. ಅಪ್ಪ ಬ್ಯಾಂಕ್ನಾಗ ಹೋಗ್ಕಂಡ್ರಿ. ಬದಾಮಿ ಬ್ಯಾಂಕ್ನಾಗ ಹೋಗ್ಕಂಡ್ರಿ. ಅವಾಗ ಪಗಾರ ಏಟೈತೆ ಅಂತ ನಮ್ಗೆ ಗೊತ್ತಿಲ್ಲ. ನಮ್ಗೇನು ಕೇಳಿದ್ರೆ ಮಗಳ ಮುಂದೆ ಹೇಳೋಂಗಿದ್ದಿಲ್ರಿ ಅವ. ಈಗ ಅತ್ತಿನೂ ಬಡೋಕೆ, ಗಂಡನು ಬಡೋಕೆ, ಮಾವನು ಬಡೋ ಅಂದ್ರೆ ನನ್ನ ಮಗಳು ಯಾರ ಹೆಸರು ಮ್ಯಾಗ ಇರ್ಬೇಕಪ್ಪ. ಟಾರ್ಚರ್ ಭಾಳ ಕೊಟ್ರಪ್ಪ ನನ್ನ ಮಗಳು. ಅದಕ್ಕೆ ನಿರ್ಧಾರ ತಗೊಂಡಾಳ ನನ್ನ ಮಗಳು. ಹೇಳಿದ್ದೆಪ್ಪ ನನ್ನ ಮಗಳು ನನ್ನ ಮುಂದೆ ಹೇಳ್ತಿದ್ಲು. ಹೇಳಿದ್ರೆ ಅಂದ್ರೆ ನಾವು ಕರ್ಕೊಂಬರ್ದು ಕಳ್ಸೋದು ಮಾಡ್ತಿದ್ವಿಯಪ್ಪ. ಹಿರಿಯರು ಬಂದ ಕರ್ಕೊಂಡು ಹೋಕ್ಕಿದ್ವಿ. ಮತ್ತು ಹೇಳಿ ಕೇಸ್ ಕಳಿಸ್ತಿದ್ರು. ಮತ್ತೊಂದು ವಾರಪ್ಪ ಚಂದಿರ್ತಿದ್ರು. ಮತ್ತು ಹಂಗೆ ಮಾಡ್ತಿದ್ರು. ಈ ಸರ ಹಿರಿಯರಿಗೆ ಬ್ಯಾಡ, ಕಿರಿಯರಿಗೆ ಬ್ಯಾಡ ನಂದ ನಾನು ಮುಳುಗಿಸ್ಕೋಬೇಕಂತ ಮಾಡ್ಯಾಡ್ರಿ ನನ್ನ ಮಗಳು. ಅತ್ತಿ ಮಾವನು ಗಂಡು 3 ಮಂದಿ ಸರ್. 3 ಮಂದಿ ಇದೇವು ಯಪ್ಪ. ಅದು ನಾನು ನೋಡಿಲ್ರಿ ಸರ್. ನಾ ಇದ್ದಿದ್ದಿಲ್ಲ, ನಾ ಎಲ್ಲ ಗುಡ್ದಾಗಿದ್ದೆ. ಅದು ಏನು ಗೊತ್ತಿಲ್ಲ ಸರ್ ನನಗೆ. ಎಲ್ಲಮ್ಮ ಗುಡಕ್ಕೆ ಹೋಗಿದ್ದೆ ನಾನು ಹಿಂಗೈತೆ ಅಂತ ಊರಿಗೆ ಕರ್ಕೋಕೇನು ಹೋಗುನ್ ಬಾ ಅಕ್ಕ ಅಂತವ್ರು ಹುಡುಗರು. ಯಾಕೆ ಯಪ್ಪ ಅಂದೆ. ಹುಡುಗರಿಗೆ ಹುಷಾರಿಲ್ಲ ಅಂತ ಹೋಗುಣ ಬಾ ಅಂತ. ಇಷ್ಟ ನನ್ನ ಬದಾಮಿಕ ಇಲ್ಲಿ ಊರಿಗೆ ಬಾ ಹೋಗುಣ್ರಿ. ಇಲ್ಲಕ್ಕ ಸರ್ಕಾರ ದವಾಖಾನೆ ಅಂತ. ನಾನು ಹಂಗೆ ದವಾಖಾನೆ ಮುಂದೆ ಬಿಟ್ರಪ್ಪ. ಅಷ್ಟ ನನಗೆ ಗೊತ್ತಿದ್ದು. ಹೋಗಿದ್ರಿ. ನಾನು ಊಟ ಬರ್ತಿದ್ರಿ. ಒಮ್ಮೆ ಬೇರೆ ಕಡೆ ಹೋಗಿದ್ಲು. ಕಸಕ್ಕೆ ಅದಕ್ಕೆ ನಮ್ಗೆ ಊಟ ಬರ್ತಿದ್ದಾಳೆ ಸರ್ ಆಕೆ. ಯಪ್ಪ ಮೊದ್ಲೇಕ ನಾವು ನಮ್ಗೆ ಕೊಡೋ ಮನಸ ಇದ್ದಿಲ್ರಿ. ಆ ಮನೆಗೆ ಹೊರಗೆ ಕಡೆ ಕೊಡ್ಬೇಕು. ನಾ ತೊಗೊತೀನಿ ಮನೆಯಂತ ಚಂದ ಮಾಡ್ಕೊತಿಂತಾರ ಹೊಂಟೋಗ್ತಾನಂತ ಮಾಡಿದ್ವಿ ಸರ. ಆದ್ರೆ ಈ ಥರ ಆಗುತ್ತಂತ ನನ್ನ ಮಗಳದ್ದು ಈ ಥರ ಆಗುತ್ತಂತ ನನಗೆ ಗೊತ್ತಾಗ್ಲಿಲ್ಲಪ್ಪ. ಫಸ್ಟ್ ಆಯ್ತು ಸರ್. ಯಾವಾಗಾರು ಐತಿ ಹಿರಿಯರು ಕರ್ಕೊಂಬರ್ಬೇಕು, ಮತ್ತು ಕೂಡಿಸ್ಬೇಕು, ಕಳಿಸ್ಬೇಕು. ಕರ್ಕೊಂಬರ್ಬೇಕು, ಹೇಳಬೇಕು, ಕಳಿಸ್ಬೇಕು. ಈ ಸರ್ ನನ್ನ ಮಗಳು ಮತ್ತು ಹೊಳ್ಳಿ ನಮಗೆ ಇದ ಮನೆಗೆ ತಂದು ಹೋಗುತ್ತಾರೆ ಇವರು. ಹಿರಿಯರು ಕುಡ್ಸಿರಿ ನಾನು ತೊಗೊಂಬಂದು ಇಲ್ಲೇ ಬಿಡ್ತಾನೆ ನನ್ನ ಮಗ ಅಂತೇಳಿ ಈ ಥರ ಮಾಡ್ಕೊಂಡಾಳ ಸರ್ ನನ್ನ ಮಗ. ಅಯ್ಯೋ ಅದು ಮಾಡಬಾರ್ದಿತ್ತಪ್ಪ. ನನ್ನ ಮಗ ಸತ್ತೇದ್ರೆ ನನಗಿಷ್ಟ ಕಷ್ಟ ಹಾಕಿದ್ದಿಲ್ರಿ. ನನ್ನ ಮೊಮ್ಮಕ್ಕಳು ನನ್ನ ಹೊಟ್ಟೆ ಬೆಂಕಿ ಎತ್ತೈತಪ್ಪ. ನನ್ನ 3 ಮಂದಿ ಮೊಮ್ಮಕ್ಕಳು ಹಾಲು ಕೊಡು ಕಂದವ್ರಿ. ಆ ಮೊಮ್ಮಕ್ಕಳಿಗೆ ಏನು ಹೇಳುವುದು ನಾನಪ್ಪ.
ನನ್ನ ಮೊಮ್ಮಕ್ಳು ನನ್ನ ಹೊಟ್ಟೆ ಬೆಂಕಿ ಹಚ್ಚಿದ್ರೆ